ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಮಡಿಕೇರಿಗೆ ಹೋಗೋಕ್ಕೆ ಟೈಮ್ ಬಂತು ಅಂತಿದ್ದಂಗೆ ಬಂದೇ ಬಿಡ್ತು. ಇವತ್ತೇ ಲಾಸ್ಟ್ ಡೇ ನಮ್ಮ ಅಮ್ಮನ ಮನೇಲಿ ನಾನಿರೋದು. ತುಂಬ ಬೇಜಾರಾಗ್ತಾಯಿದೆ. ಅದಕ್ಕೂ ಇನ್ನೂ ಬೇಜಾರು ಅಂತ ಹೇಳಿದ್ರೆ ಅಕ್ಕನೂ ಸಹ ಇಲ್ಲ, ಇನ್ನು ಅಪ್ಪ ಅಮ್ಮ ಇಬ್ಬರೇ. ಅವ್ರಿಗೆ ಬಿಟ್ಟು ಹೋಗೋದು ತುಂಬ ಬೇಜಾರು. ಅಳಬಾರ್ದು ಅಂತ ಹೇಳ್ಬಿಟ್ಟು 2-3 ಸತಿ ಟೇಕ್ ತಗೊಂಡ್ರು ಅಳು ಬರ್ತಾನೇ ಇದೆ. ಎಷ್ಟು ಕಂಟ್ರೋಲ್ ಮಾಡಿದ್ರು ಆಗ್ತಾನೇ ಇಲ್ಲ. ಬಟ್ ಕ್ಯಾಮ್ರಾ ಮುಂದೆ ಅಳಬಾರ್ದು ಅಂತ ಗಟ್ಟಿ ಮನಸ್ಸು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ತುಂಬಾ ಎಂಜಾಯ್ ಮಾಡಿದೆ ಈ ಸತಿ ಬಂದು. ಮದುವೆ ಆಗಿ ಬಂದಮೇಲಿಂದ ತುಂಬ ಎಂಜಾಯ್ ಮಾಡಿದ್ರಿಂದ ಈ ಟೈಮೇ. ಅಕ್ಕನ ಮದುವೆ ಇದ್ದಿದ್ದರಿಂದ ಫ್ಯಾಮಿಲಿ ಎಲ್ಲ ಒಟ್ಟೊಟ್ಟಿಗೆ ಇದ್ದಿದ್ದು. ಇವಾಗ ನೆನೆಸ್ಕೊಂಡ್ರೂ ಬೇಜಾರಾಗ್ತಿದೆ. ಮತ್ತು ಅನ್ನಿಸ್ತಿದೆ ಮತ್ತೆ ಫಸ್ಟಿಂದ ನಾನು ಬರಬಾರ್ದಿತ್ತ, ಫಸ್ಟಿಂದ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಬಾರ್ದಿತ್ತ ಅಂತ. ಬಟ್ ಎಲ್ಲ ಮುಗಿದೋಗಿದೆ, ಇನ್ನು ನಾನು ಹೊರಡಲೇಬೇಕು. ಎಷ್ಟು ಕಂಟ್ರೋಲ್ ಮಾಡಿದ್ರೂ ಕಣ್ಣು ತುಂಬ ಬರ್ತಾಯಿದೆ. ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಗೈಸ್, ವೀಡಿಯೋ ಮಾಡ್ತಾ ಅಳು ಬಂದುಬಿಡ್ತು. ಎಷ್ಟು ಕಂಟ್ರೋಲ್ ಮಾಡಿದ್ರೂ ಕಂಟ್ರೋಲ್ ಆಗಿಲ್ಲ. ಮತ್ತೇನಂತ ಹೇಳಿದ್ರೆ, ಇವಾಗ ಸದ್ಯಕ್ಕೆ ಇನ್ನೂ ಇದ್ರ ವಿಚಾರನೇ ಮಾತಾಡ್ತಿದ್ರು, ಇನ್ನೂ ಜೋರು ಹತ್ಬಿಡ್ತೀನಿ. ಇನ್ನೇನು ಪ್ರಮೋದವ್ರು ಬಂದುಬಿಡ್ತಾರೆ, ಅಷ್ಟೊತ್ತಿಗೆ ಟೆಂಪಲ್ ಹೋಗಿ ಬರೋಣ ಅಂತ. ಇನ್ನು ಬ್ಯಾಗ್ ಪ್ಯಾಕಿಂಗ್ ಏನೂ ಮಾಡೇ ಇಲ್ಲ ಗೈಸ್. ನನಗೆ ಹೋಗೋಕ್ಕೆ ಅಂತೂ ಅಲ್ಲಿ ಹೋದ್ಮೇಲೆ ಒಂದು 2 ದಿನ ನನಗೆ ಯಾವಾಗಲೂ ಅಷ್ಟೇ, ಅಲ್ಲಿ ಹೋಗಿ 2 ದಿನ ನನಗೆ ಬೇಕು, ನಾನು ಇದನ್ನೆಲ್ಲ ಸಹಿಸ್ಕೊಳಕ್ಕೆ. ಆಮೇಲೆ ಮತ್ತೆ ನಾರ್ಮಲ್ ಆಗಿಬಿಡ್ತೀನಿ. ನೋಡೋಣ ಅಂದರೆ ಖುಷಿ ಆಗ್ತಿದೆ. ಅಮ್ಮನ ಮನೇಲಿ ಇಷ್ಟು ದಿನ ಇರೋಕ್ಕೆ ಸಿಕ್ಕಿದ್ದು. ಇವಾಗ ಸದ್ಯಕ್ಕೆ ಟೆಂಪಲ್ ಹೋಗಿಬಿಡೋಣ. ಹೋಗಿ ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡೋಕ್ಕಿದೆ. ಮಾಡಿ ಸಂಜೆ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗೋಕ್ಕಿದೆ, ಅಲ್ಲಿಗೆ ಹೋಗಬೇಕು. ಸದ್ಯಕ್ಕೆ ಇವಾಗ ಹೊರಡೋಣ. ಶ್ರೇಯಾಂಶ್ ಆಲ್ರೆಡಿ ಕರಿತಾನೇ ಇದ್ದಾನೆ ಹೋಗೋಣ ಅಂತ. ಓಕೆ, ಟೆಂಪಲಿಗೆ ಹೋಗೋಣ ಬನ್ನಿ. ಬಾಯ್ ಸೇರ್ಸಮ್ಮ. ಲಕ್ಕಿ ಬಂಗಾರಿ ಬಾಯ್ ರಾಣಿ. ನಾವೆಲ್ಲಿಗೆ ಹೋಗ್ತಾಯಿದ್ದೀವಿ? ಮುತ್ತಶ್ಶಿಂದ ಹೊಡಿಕ್ಯಾ ಗೈಸ್? ಅವ್ರಿಂದು ನಮ್ಮ ಅಜ್ಜಿ ಮನೆ ಸಿರ್ವಸೆಗೆ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ಅಜ್ಜಿ ಮನೆಗೆ ಅದೆಯಾ? ಹಾಂ, ಈಗ ಟೆಂಪಲ್ ಸಿಕ್ತು, ಶನೇಶ್ವರ ಟೆಂಪಲ್. ನನ್ನ ಆರಾಧ್ಯ ದೈವ ಶನೇಶ್ವರ. ಅಲ್ಲಿ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋಗೋಕ್ಕಾಗಿಲ್ಲ. ಹಾಗಾಗಿ ಇಲ್ಲೇ ಮನೆ ಹತ್ರ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್, ಅವತ್ತು ಚರ್ಚಿಗೆ ಹೋಗ್ಬೇಕಾ ತೋರಿಸಿದ್ನಲ್ಲ, ಇದೇ ಶನೇಶ್ವರ ದೇವಸ್ಥಾನ. ಇದಕ್ಕೆ ಇವಾಗ ಬಂದಿರೋದು ನಾವು. ಇನ್ನು ಪ್ರಾರ್ಥನೆ ಮಾಡಿ ಇನ್ನು ಗಣಪತಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಮನೆಗೆ ಹೊರಡ್ತೀವಿ. ಈ ಸೈಡ್ ಚರ್ಪೂರಿಮ್ಮ ನುಂಬಲೇನೋ ಕಾಮಮ್ಮ ಕೈ ಕಿಂಡಲ್ಲ ಅವಳೆ ನಡ್ಕಿ. ಗೈಸ್, ಇಲ್ಲಿ ಪೂಜೆ ಚೆನ್ನಾಗಾಯಿತು. ನಮಗೆ ಸಪ್ರೇಟಾಗಿ, ಓದೋರಿಗೆ ಒಬ್ರೊಬ್ರಿಗೆ ಸಪ್ರೇಟಾಗಿ ಪೂಜೆ ಮಾಡಿ, ದೇವರಿಗೆ ಪೂಜೆ ಮಾಡಿ ತೀರ್ಥ ಎಲ್ಲ ಕೊಡ್ತಾರೆ. ಖುಷಿ ಆಯ್ತು ಇಲ್ಲೋಗಿ. ಇನ್ನು ಗಣಪತಿ ದೇವಸ್ಥಾನಕ್ಕೆ ಒಂದೋಗಿ ಮನೆಗೆ ಹೊರಡ್ತೀವಿ. ಸನಿ, ಇಲ್ಲಿ ದೇವಸ್ಥಾನ ಹೆಂಗಿತ್ತು? ಸೂಪರ್. ಅವನಿಗೂ ಖುಷಿಯಾಗ್ಬಿಡ್ತು. ಅವನು ಫುಲ್ ಆಟಾಡ್ತಿದ್ದಾನೆ ದೇವ್ರಿಗೆ ನಮಸ್ಕಾರ ಮಾಡಿ. ಮತ್ತು ಅಲ್ಲಿನ ಭಟ್ರು ಅವನಿಗೊಂದು ಸಪ್ರೇಟ್ ಬಾಳೆಹಣ್ಣು ಕೊಟ್ಟಿದ್ದಾರೆ, ದೇವ್ರ ಹತ್ರ ಇಟ್ಟಿದ್ದು ಪ್ರಸಾದ. ಈಗ ಬನ್ನಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ. ಗೈಸ್, ನಾನು ಮಡಿಕೇರಿಯಿಂದ ಬಂದಿದ್ದ ತಕ್ಷಣ ಫಸ್ಟ್ನೇ ಶನಿವಾರ ಹೋಗಿದ್ದು ಈ ಗಣಪತಿ ದೇವಸ್ಥಾನಕ್ಕೆ. ಈಗ ಮತ್ತೆ ಹೋಗೋ ಟೈಮ್ ನಾಳೆ. ಇವತ್ತು ಹೋಗ್ತಿದ್ದೀನಿ ಈ ಗಣಪತಿ ದೇವಸ್ಥಾನಕ್ಕೆ. ಒಂಥರ ಖುಷಿನೂ ಇದೆ, ಒಂಥರ ಬೇಜಾರು ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾನು ಅಲ್ಲೇ ಇರಬೇಕು. ಹಾಗಾಗಿ ಹೋಗಲೇಬೇಕು. ಈಗ ಸದ್ಯಕ್ಕೆ ಇಲ್ಲಿ ದರ್ಶನ ಮಾಡ್ಕೊಳ್ಳೋಣ, ಮಾಡಿ ಮನೆಗೆ ಹೋಗೋಣ. ಇದೇ ದೇವಸ್ಥಾನ ನಾನು ಹೇಳಿದ್ದು, ವಿಘ್ನ ವಿನಾಯಕ ಗಣಪತಿ ದೇವಸ್ಥಾನ. ಇದು ಒಳಗಡೆ ರೆಕಾರ್ಡ್ ಮಾಡ್ಬೋದಾ ಇಲ್ವಾ ಗೊತ್ತಿಲ್ಲ ಗೈಸ್. ಅದಕ್ಕೆ ಅವತ್ತು ಸ್ವಲ್ಪ ಮಾಡಿದ್ದೆ, ಯಾರೂ ಇದ್ದಿಲ್ಲ ಅಂತ. ಇವತ್ತು ನೋಡೋಣ ಆಗುತ್ತಾ ಅಂತ. ಗೈಸ್, ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಎಲ್ಲರಿಗೂ ಬೇಡ್ಕೊಂಬಂದ್ಬಿಟ್ಟಿದ್ದೀನಿ. ನಾನಂತೂ ಯಾವಾಗಲೂ ಅಷ್ಟೇ, ಎಲ್ಲರಿಗೂ ಬೇಡ್ಕೊಂಡು ಬರ್ತೀನಿ. ಹಾಗೆ ಇವತ್ತು ಸಹ ಎಲ್ಲರಿಗೂ ಬೇಡ್ಕೊಂಡು ಬಂದೆ. ಹಾಂ, ಸರಿ. ಈಗ ಸದ್ಯಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಮ್ಮ ಪಲಾವ್ ಮಾಡಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಶ್ರೇಯಾಂಶಿ ಹೊಟ್ಟೆ ಹಸಿತಿದ್ಯಾ?
ಬನ್ನಿ ಕೊಡ್ತೀನಿ. ಗೈಸ್ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಜಾರಾಗ್ತಾಯಿದೆ ಸಿಕ್ಕಾಪಟ್ಟೆ. ಶ್ರೇಯಾಂಶಿಗೆ ಗೊತ್ತಿಲ್ಲ ನಾವು ಹೋಗ್ತಿದ್ದೀವಿ ಅಂದರೆ ಮತ್ತೆ ಆಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಸುಮ್ಮನೆ ಜೋಡಿಸ್ತಿದ್ದೀನಿ ಅಂತ ಸುಳ್ಳು ಹೇಳಿ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಗೈಸ್ ನಮ್ಮ ಅಜ್ಜಿ ನಾಳೆ ನಾವು ಊರಿಗೆ ಹೋಗ್ತೀವಂತ ನಮ್ಮ ಬಟ್ಟೆಗಳನ್ನೆಲ್ಲ ತೊಳೆದು ಒಣಗಕ್ಕೆ ಹಾಕಿದ್ದಾರೆ. ಇವು ಸಂಜೆ ಅಷ್ಟರಲ್ಲಿ ಒಣಗುತ್ತೆ, ನೀವು ಪ್ಯಾಕ್ ಮಾಡ್ಕೊಬೋದು ಅಂತ. ಮತ್ತು ನಾನು ಬಂದಾಗಿಂದ ನಮ್ಮ ಅಜ್ಜಿ ಆಗಲಿ ನಮ್ಮ ಅಮ್ಮ ಆಗಲಿ ಒಂದು ಕೆಲಸನೂ ನನಗೆ ಕೊಟ್ಟಿಲ್ಲ. ಪಾಪ ಅವರೇ ಮಾಡ್ತಾರೆ ನೋಡಿ. ಇಲ್ಲಿ ನಾವು ಎಷ್ಟು ಕೇಳಿದ್ರು ಕೊಡೋದಿಲ್ಲ, ಅವರೇ ಮಾಡ್ತಾರೆ ಎಲ್ಲ ಕೆಲಸ. ಗೈಸ್ ಪ್ರಮೋದ್ ಅವ್ರ ಮುಖದಲ್ಲಿ ಕಳೆ ನೋಡಿ ನನಗೆ ಕರ್ಕೊಂಡೋಗಕ್ಕೆ ಬಂದು ಫುಲ್ ಖುಷಿಯಾಗಿಬಿಟ್ಟಿರೋದು ನೋಡಿ. ಇಲ್ಲಿ ಕರ್ಕೊಂಡೋಗಕ್ಕೆ ತಾನೇ ಒಂದು ಖುಷಿಯಾಗಿರೋದು ಇವಾಗ ನನಗೆ ಕರ್ಕೊಂಡೋಗಕ್ಕೆ. ಯಾರು ಕೊಂಡೋನದು? ಯಾರು ತಂದಿದ್ದು? ಪ್ರಮೋದ್ ತಂದಿದ್ದು. ಥ್ಯಾಂಕ್ ಯು. ನಾನು ಅಂದ್ಕೊಂಡಿದ್ದೆ ಇದು ಬರುತ್ತೆ ಅಂತ ನಿಜವಾಗಿ ಅಂದ್ಕೊಂಡಿದ್ದೆ. ಯಾಕೆ? ಗೈಸ್ ಇವತ್ತು ಮಧ್ಯಾಹ್ನ ಲಂಚಿಗೆ ಅನ್ನ, ಬೇಳೆ ಸಾರು, ಬೆಂಡೆಕಾಯಿ ಕಬಾಬ್ ಮಾಡಿದ್ದಾರೆ ನಮ್ಮಮ್ಮ ನೋಡಿ. ಹೇಗಿದೆ ಸನ್ನಿ? ಹೇಗಿದೆ ಸನ್ನಿ? ಏನು ತಿಂತಾ ಇರೋದು? ಬಿರಿಯಾನಿ. ಅವನಿಗೆ ಪಲಾವ್ ಹಾಕಿ ಕೊಟ್ಟಿದ್ದೀವಿ ಗೈಸ್. ಬಿರಿಯಾನಿ ಅಂತ ತಿಂತಾ ಕೂತಿದ್ದಾನೆ. ಚೆನ್ನಾಗಿದೆಯಾ ಬಿರಿಯಾನಿ? ಸೂಪರಾ? ಹೆಂಗೆ? ಹಾಂ ಸೂಪರ್. ಸಿರ್ಸಮ್ಮ ಹೆಂಗಿದೆ ನಿಮ್ಮ ಮಗಳು ಮಾಡಿರೋ ಸಾರು? ಸೂಪರ್. ಗೈಸ್ ಇವಾಗಷ್ಟೇ ಊಟ ಮುಗೀತು. ನಂದು ಲಾಸ್ಟ್ ವ್ಲಾಗಿಗೆ ಒಂದು ಕಮೆಂಟ್ ಬಂದಿದ್ದೆ. ಫಸ್ಟು ನೀವು ಶಾರ್ಟ್ಸ್ ಮಾಡ್ತಿದ್ರಿ, ಇವಾಗ ವ್ಲಾಗ್ ಮಾಡ್ತಿದ್ದೀರ. ವ್ಲಾಗ್ ಮಾಡೋಕ್ಕೆ ಯಾರು ಆರ್ ಏನು ರೀಸನ್ ಅಂತ ಕೇಳಿದ್ದಾರೆ. ವ್ಲಾಗ್ ಮಾಡೋಕ್ಕೆ ಮೇನ್ ರೀಸನ್ ಅಂದರೆ ನಮ್ಮ ಅಕ್ಕ ದೀಪಿಕಾ ಅಂತ. ಅವಳೇ ಯಾವಾಗಲೂ ನನಗೆ ಹೇಳ್ತಾಯಿದ್ದು ವ್ಲಾಗ್ ಮಾಡುತ್ತಿದ್ಯಾ, ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಶಾರ್ಟ್ಸು ಮಾಡು, ವ್ಲಾಗು ಮಾಡು, ನೀನು ಹೆಂಗಿದ್ರು ಕ್ಲಾಸಿಗೆಲ್ಲ ಹೋಗ್ತೀಯಲ್ಲ, ಮನೇಲೇ ಕೂರ್ತಾಯಿಲ್ಲ ಅಲ್ಲ, ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗೋದೆ, ಒಂದು ಕಂಟೆಂಟ್ ಸಿಗೋಲ್ಲ. ಹೊರಗೆ ಹೋಗೋದ್ರಿಂದ ನಿನಗೆ ಕಂಟೆಂಟ್ ಎಲ್ಲ ಸಿಗ್ಬೋದು, ಮಾಡು ಅಂತ. ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಕಷ್ಟ ಆಯಿತು, ಆಮೇಲೆ ಸ್ವಲ್ಪ ಈಸಿ ಅನಿಸುತ್ತೆ. ಅಂದರೆ ನಾನು ಹಿಂಗೆ ಡೈರೆಕ್ಟಾಗಿ ಮಾತಾಡಿದ್ರೆ ನನಗೆ ಇದು ನೀಟಾಗಿ ಅದನ್ನ ಎಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ವಾಯ್ಸ್ ಇಲ್ದಲೇ ಮತ್ತೆ ರೆಕಾರ್ಡ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದು ಮಾಡ್ಬೇಕಾದ್ರೆ ಏನೋ ಒಂದು ಖುಷಿಗೆ ನಂದು ಪರ್ಸ್ನಲ್ ಲೈಫ್ ಏನಿದೆ ಅದನ್ನ ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡೋದು. ಮತ್ತು ಇನ್ನೊಂದು ಇದರಿಂದ ಏನಂತ ಹೇಳಿದ್ರೆ, ನಾನು ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ, ಇಡೀ ನಂದು ನಂಗೆ ಮಡಿಕೇರಿಯಲ್ಲಿ ಇರೋರಿಗಾಗಿರ್ಬೋದು, ಇಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಫಸ್ಟೇ ಅಪ್ಡೇಟ್ ಕೊಟ್ಟಂಗೆ ಆಗುತ್ತೆ. ಮತ್ತು ಎಲ್ಲರೂ ನಮ್ಮದು ಮೈಮೂನ್ ಆಂಟಿ ಅಂತಿದ್ದಾರೆ, ಅವರು ಈ ವ್ಲಾಗ್ನ ನೋಡ್ತಾರೆ, ಚಿಕ್ಕಮಂಗ್ಳೂರು. ಅವ್ರಿಗೆ ನಮ್ಮ ಅಕ್ಕನ ಮದುವೆ ಎಲ್ಲ ಫಿಕ್ಸ್ ಆಗಿದೆ ಅಂತ ನನ್ನ ವ್ಲಾಗ್ ನೋಡಿ ಅವ್ರಿಗೆ ಗೊತ್ತಾಗಿದ್ದು. ಮತ್ತು ಇನ್ನೊಂದು ಏನಂದರೆ ನಮ್ಮ ಪ್ರಿಯಾಕನ ಫ್ರೆಂಡ್ಸು ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರಂತೆ ವ್ಲಾಗ್ ಚೆನ್ನಾಗಿದೆ ಅಂತ. ಮತ್ತು ನಮ್ಮ ಮಣಿಯಣ್ಣನೂ ಯಾವಾಗಲೂ ಹೇಳ್ತಾಯಿದ್ರು, ನೀನು ಮಾಡೋ ಶಾರ್ಟ್ಸ್ಗಿಂತ ವ್ಲಾಗ್ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅಂತ. ಇದೆಲ್ಲ ಕ್ರೆಡಿಟ್ ನಮ್ಮ ಅಕ್ಕಂಗೆ ಹೋಗಬೇಕು. ನಮ್ಮ ಅಪ್ಪಗೆ ಮಾತ್ರ ಈ ವ್ಲಾಗ್ ಇಷ್ಟ ಆಗಲ್ಲ, ಅವ್ರಿಗೆ ಶಾರ್ಟ್ಸ್, ಅದರಲ್ಲೂ ಮೇನ್ ಇವನು ಪ್ರಮೋದವ್ರು ಇದ್ದರೆ ಮಾತ್ರ ಅವರು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ನಂದು ಹಾಕಿದ್ರೆ ಅವ್ರು ನೋಡೋದೇ ಇಲ್ಲ. ಹಾಗೆ ಮತ್ತು ಇದು ಏನೋ ಒಂಥರ ನನಗೆ ನನ್ನ ಪರ್ಸ್ನಲ್ ಶೇರ್ ಮಾಡಬೇಕಾದ್ರೆ ಒಂದು ಖುಷಿ, ನನಗೇನಾದ್ರು ಬೇಜಾರಾಗಿರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಾಗ ಒಂದು ಸಮಾಧಾನ. ಮತ್ತು ಇದು ನಮ್ಮ ಅಮ್ಮನೂ ನೋಡ್ತಾರೆ, ಎಲ್ಲರೂ ನೋಡ್ತಾರಲ್ವ, ಅವರಿಗೆಲ್ಲ ನನ್ನ ಭಾವನೆ ಅವ್ರಿಗೆ ಅರ್ಥ ಆಗುತ್ತೆ, ನಾನು ಹೇಗಿದ್ದೀನಿ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಮತ್ತು ಈ ಕ್ಯಾಮ್ರಾ ಮುಂದೆ ಒಂದೆರಡು ಸತಿ ನಾಟಕ ಮಾಡ್ಬೋದು ಗೈಸ್. ಆಮೇಲೆ ಇದು ಆಟೋಮೆಟಿಕ್ ನಮಗೆ ನಮ್ಮದು ಏನಿದೆ ಅದೆಲ್ಲ ಆಚೆ ಬಂದೇ ಬಿಡುತ್ತೆ. ಅಂದರೆ ನಾನೇನು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರ್ಬೋದು. ಇವಳು ನೋಡಿ ಲಕ್ಕಿ, ಇದು ನಮ್ಮ ಅಕ್ಕಂದು ಮಗಳೂನೇ, ನಮ್ಮ ತಂಗಿ ಥರ ಇವಳು. ಇನ್ನೊಬ್ಬ ಇದ್ದ, ಅವನಿವಾಗೆಲ್ಲ. ಅವನಂತೂ ಇವಳಂತೂ ಅಕ್ಕನಿಗೆ ತುಂಬ ಅಟ್ಯಾಚ್ ಆಗಿರೋದು, ತುಂಬ ಮಿಸ್ ಮಾಡ್ತಾಳೆ ಅಕ್ಕನ. ಬಟ್ ಏನು ಮಾಡೋದು, ಇವಾಗ ನಾನು ಹೋಗ್ತಿದ್ದಂಗೆ ಅವಳು ಬಂದುಬಿಡ್ತಾಳೆ. ಇನ್ನು ಅವಳು ಬಂದು ಹೋಗಾದ್ಮೇಲೆ ಇಲ್ಲಿ ಮನೇಲಿ ಸ್ವಲ್ಪ ಎಲ್ಲರಿಗೂ ಬೇಜಾರು. ಮತ್ತು ನಮ್ಮ ಅಕ್ಕಂಗೆ ಥ್ಯಾಂಕ್ ಯು ಹೇಳಿದ್ರೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಅವಳಿಂದನೇ ಈ ವ್ಲಾಗ್ ಎಲ್ಲ ನಡೀತಾ ಇರೋದು. ಮತ್ತು ನಮ್ಮ ಅತ್ತೆ ಅಮ್ಮ, ನಮ್ಮ ಅತ್ತೆ ಸುಲೋಚನ, ಅವ್ರದ್ದು ಸಪೋರ್ಟ್ ಇದರಲ್ಲಿ ಇದೆ. ಯಾಕಂದರೆ ಅವ್ರು ಹೇಳ್ಬೋದು ನೀನು ವೀಡಿಯೋ ಮಾಡಬೇಡ, ಅವ್ರಿಗೆ ರೈಟ್ಸ್ ಇದೆ ಅದು ವೀಡಿಯೋ ಮಾಡಬೇಡ,
ನಿಂದು ಏನು ಓದೋಕೆ ಏನಿದೆ ಅದು ಓದ್ಕೊ, ಮನೇದು ಏನಿದೆ ಅದು ನೋಡ್ಕೊ ಅಂತ. ಬಟ್ ನಮ್ಮ ಅತ್ತೆ ಯಾವಾಗಲೂ ಆ ಥರ ಹೇಳೇ ಇಲ್ಲ. ಅವ್ರು ಯಾವಾಗಲೂ ಕೇಳ್ತಾರೆ, ನೀನು ವೀಡಿಯೋ ಮಾಡು ಹಾಕಿಲ್ವಲ್ಲ ವೀಡಿಯೋಸು, ಯಾಕೆ ಹಾಕಿಲ್ಲ, ಹಂಗೆ ಹಿಂಗೆ ಅಂತ ಕೇಳ್ತಾನೆ ಇರ್ತಾರೆ. ಯಾರ ಅತ್ತೆ ತಾನೇ ಈ ಥರ ಕೇಳ್ತಾರೆ? ಎಲ್ಲೋ 1000ದಲ್ಲಿ 1-2 ಜನ ಕೇಳ್ಬೋದು. ಆ ಅದೃಷ್ಟ ನನಗೆ ಸಿಕ್ಕಿದೆ. ನಮ್ಮ ಅತ್ತೆಗೂ ನಮ್ಮ ಅಕ್ಕಂಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಒಂದು ವ್ಲಾಗ್ ಮಾಡು ಅಂತ ಹೇಳಿ ಸಜೆಸ್ಟ್ ಮಾಡಿದ್ದು ನಮ್ಮ ಅಕ್ಕ, ಇನ್ನೊಂದು ಅತ್ತೆ ಯಾವಾಗಲೂ ವೀಡಿಯೋ ಹಾಕು ಅವ್ರಿಗೆ ಏನಾದರೂ ಒಂದು ಹಾಕ್ತಾನೆ ಇರಬೇಕು. ಹಾಂ ಮಿಂಡು ಏನಾದ್ರು ಮಾತಾಡಿ. ಬ್ಲಾಗರ್ ಸರಿಲೇ. ಅದಕ್ಕೆ ನಿಮ್ಮಿಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಹೇಳಿ. ಗೈಸ್, ನಮ್ಮಮ್ಮ ಬಿಸಿ ಬಿಸಿ ಪಕೋಡ ಮಾಡಿ ಶ್ರೇಯಾಂಶ್ಗೂ ಅವ್ರ ಅಳಿಯಂಗೆ ಕೊಟ್ಟಿದ್ದಾರೆ. ಹೆಂಗಿದೆ ನಮ್ಮಮ್ಮ ಮಾಡಿದ್ದು ಪಕೋಡ? ಚೆನ್ನಾಗಿದೆಯಾ? ಸನಿ ಹೇಗಿದೆ ಅಮ್ಮಮ್ಮ ಮಾಡಿದ್ದು? ಸೂಪರ್ ಇದೆಯಾ? ನಮ್ಮ ಲಕ್ಕಿ ನೋಡ್ತಾ ಕೂತಿದ್ದಾಳೆ. ಗೈಸ್, ಇವಾಗ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗ್ತಾ ಇದ್ದೀವಿ ಬಿಟ್ಟು. ಇವಾಗಷ್ಟೇ ನಮ್ಮ ಚಿಕ್ಕಪ್ಪ ಮನೆಗೆ ಬಂದರು. ಇದು ನಮ್ಮ ಚಿಕ್ಕಮ್ಮ ಹಾಯ್ ಮಾಡಿ. ಹಾಂ, ಇದು ನಮ್ಮ ಚಿಕ್ಕಮ್ಮ. ಇಲ್ಲಿ ನೋಡಿ, ನೆನ್ನೆ ತೋರಿಸಿದ್ನಲ್ಲ ನಮ್ಮ ಅಜ್ಜ. ಚಿಕ್ಕಪ್ಪ ಇವತ್ತು ಮನೆಗೆ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ರಂತೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ತುಂಬಾ ಕೆಲಸ ಇದ್ದಿದ್ದರಿಂದ ಮನೆಗೆ ಬರೋದು ಲೇಟ್ ಆಯಿತು. ಅಂದರೆ 10 o'clock ಆಯಿತು. ಅಲ್ಲಿ ತನಕ ನಾವು ಚಿಕ್ಕಪ್ಪಂಗೆ ವೆಯ್ಟ್ ಮಾಡ್ತಾಯಿದ್ವಿ. ಚಿಕ್ಕಪ್ಪ ಬರಬೇಕಾದ್ರೆ 2 ಪ್ಲೇಟ್ ಕಬಾಬ್ ಹಾಗೆ ಚಿಕನ್ನಿಂದ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ಹೊರ್ಗಡೆಯಿಂದಾನೆ. ಮತ್ತು ನಾನು ಇವತ್ತು ವೆಜ್ ಆಗಿದ್ದರಿಂದ ನಾನು ತಿನ್ನಲ್ಲ ಅಂತ ಹೊರ್ಗಡೆಯಿಂದನೇ ಚಿತ್ರಾನ್ನ, ಪುಳಿಯೋಗರೆ ನನ್ನ ಫೇವ್ರೆಟ್ ಪ್ಲೇಸಸ್ ಸಿಗುತ್ತೆ, ಅಲ್ಲಿಂದ ತೊಗೊಂಡು ಬಂದರು. ಇವಾಗ ಊಟ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಇವಾಗ ಟೈಮ್ ಬಂದು 12 o'clock. ಇವತ್ತಿನ ಕಿವಿ ಮಾತು: ಯಾರದೋ ಮನಸ್ಸಿನ ಕೊಳಕು ನಿನ್ನ ಮನಸ್ಸಿನ ಸೌಂದರ್ಯ ಹಾಳು ಮಾಡದಿರಲಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.